ಸಾಹಿತ್ಯ ಪರಿಷತ್ ತಾಲೂಕು ಘಟಕದ ನೂತನ ಅಧ್ಯಕ್ಷರ ಮತ್ತು ಪದಾಧಿಕಾರಿಗಳ ಪದಗ್ರಹಣ. ಗಂಗಾವತಿ ನಗರದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ರವಿವಾರದಂದು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕದ ನೂತನ ಅಧ್ಯಕ್ಷರ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಮತ್ತು ಕಾರ್ಯಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಸಂಭ್ರಮದಿಂದ ಜರುಗಿತು. ನಾಡಗೀತೆ ರೈತಗೀತೆಯೊಂದಿಗೆ ಆರಂಭಗೊಂಡ ಸಮಾರಂಭವನ್ನು ನಗರಸಭೆಯ ಅಧ್ಯಕ್ಷ ಮೌಲಾಸಾಬ್, ಉಪಾಧ್ಯಕ್ಷೆ ಪಾರ್ವತಮ್ಮ, ದುರ್ಗೇಶ್ ದೊಡ್ಡಮನಿ, ಜಿಲ್ಲಾ ಅಧ್ಯಕ್ಷ ಶರಣೇಗೌಡ ಪೊಲೀಸ್ ಪಾಟೀಲ್, ತಾಲೂಕು ಘಟಕದ ಮಾಜಿ ಅಧ್ಯಕ್ಷ ಶ್ರೀನಿವಾಸ್, ಹಿರಿಯ ಸಾಹಿತಿ ರಾಘವೇಂದ್ರ ದಂಡಿನ್, ಅಜ್ಮೀರ್ ನಂದಾಪುರ್, ರಮೇಶ್ ಗಬ್ಬೂರ್, ನಭೀಸಾಬ್ ಕುಷ್ಟಗಿ, ಕೆ ನಿಂಗಜ್ಜ ಸೇರಿದಂತೆ ಯಮುನಪ್ಪ, ವಿಠಲಪುರ ಇತರರು ನಾಡದೇವಿ ಭುವನೇಶ್ವರಿಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಬಳಿಕ ನಿಕಟಪೂರ್ವ ಅಧ್ಯಕ್ಷ ಶ್ರೀನಿವಾಸ್ ಅಂಗಡಿಯವರು ನೂತನ ಅಧ್ಯಕ್ಷರಾದ ರುದ್ರೇಶ್ ಎಂ ಇವರಿಗೆ ಕನ್ನಡದ ಧ್ವಜವನ್ನು ನೀಡುವುದರ ಮೂಲಕ ತಮ್ಮ ಅಧಿಕಾರವನ್ನು ಹಸ್ತಾಂತರಿಸಿದರು. ಬಳಿಕ ಉದ್ಘಾಟನೆ ನಡೆಸಿದ ನಗರಸಭೆಯ ಅಧ್ಯಕ್ಷ ಮೌಲಾಸಾಬ್ ಮಾತನಾಡಿ, ಕನ್ನಡ ಸಾರಸತ್ವ ಲೋಕಕ್ಕೆ ಗಂಗಾವತಿಯ ಜನತೆಯ ಸೇವೆ ಅಪಾರವಾಗಿದೆ. ಮಾಜಿ ಶಾಸಕ ಪರಣ್ಣ ಮುನುವಳ್ಳಿಯವರ ನೇತೃತ್ವದಲ್ಲಿ ಜರುಗಿದ 78ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನ ಇತಿಹಾಸವನ್ನು ಸ್ಮರಿಸುವಂತಿದೆ. ಈಗಾಗಲೇ 8 ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸಿದ ಕಸಾಪ ತಾಲೂಕು ಘಟಕ 9ನೇ ಸಾಹಿತ್ಯ ಸಮ್ಮೇಳನಕ್ಕೆ ತಮ್ಮ ಸಂಪೂರ್ಣ ಸಹಕಾರ ನೀಡುವುದಾಗಿ ಹೇಳಿದರು. ನೂತನ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ರುದ್ರೇಶ್ ಆರಾಳ್ ಮಾತನಾಡಿ, ಕನ್ನಡ ನಾಡು ನುಡಿ ನೆಲ ಜಲ ಸಂಬಂಧಿಸಿದಂತೆ ಸರ್ವರ ಸಹಕಾರ ಪಡೆದು ಅತ್ಯಂತ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುವುದಾಗಿ ಭರವಸೆ ನೀಡಿದರು. ಮಾಜಿ ಅಧ್ಯಕ್ಷ ಶ್ರೀನಿವಾಸ್ ಅಂಗಡಿ ತಮ್ಮ ಅಧಿಕಾರದ ಅವಧಿಯಲ್ಲಿನ ಎಲ್ಲ ಕನ್ನಡ ಪರ ಕೆಲಸಗಳಿಗೆ ಸೇವೆ ಸಲ್ಲಿಸಿದ ತೃಪ್ತಿ ಇದೆ ಎಂದು ಹೇಳಿದರು. ಪತ್ರಕರ್ತ ಹಿರಿಯ ಸಾಹಿತಿ ರಾಘವೇಂದ್ರ ಮಕ್ಕಳಿಗಾಗಿ ಮಹಾಭಾರತ ಕಾವ್ಯಾಮೃತ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಪ್ರಾಚಾರ್ಯ ಡಾಕ್ಟರ್ ಶರಣಬಸಪ್ಪ ಕೋಲ್ಕಾರ್, ಡಾಕ್ಟರ್ ಮಲ್ಲಪ್ಪ ಹೊಸೂರ್, ರೋಟರಿ ಸಂಸ್ಥೆಯ ಅಧ್ಯಕ್ಷ ಟಿ ಆಂಜನೇಯ, ಸೋಮಶೇಖರ್ ಗೌಡ, ಜೆ ನಾಗರಾಜ್ ಸೇರಿದಂತೆ ಕೊಪ್ಪಳ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಕಸಾಪ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಕನ್ನಡಾಭಿಮಾನಿಗಳು, ಸಾಹಿತಿಗಳು ಮತ್ತು ನಿಕಟಪೂರ್ವ ಅಧ್ಯಕ್ಷರು, ಈಗಿನ ಅಧಿಕಾರ ಹಸ್ತಾಂತರ ಮಾಡಿಕೊಂಡಂಥ ನೂತನ ಅಧ್ಯಕ್ಷರು ತಮ್ಮೆಲ್ಲರಿಗೂ ಮೊಟ್ಟ ಮೊದಲನೇದಾಗಿ ನಮ್ಮ ಜನಪ್ರಿಯ ಶಾಸಕರು ಗಾಲಿ ಜನಾರ್ದನ ರೆಡ್ಡಿ ಸಾಹೇಬರ ಪರವಾಗಿ ತಮ್ಮೆಲ್ಲರೂ ಶುಭಾಶಯವನ್ನು ಹೇಳುತ್ತಾ ಮತ್ತು ನನ್ನ ನಗರ ವತಿಯಿಂದ ಎಲ್ಲರೂ ಶುಭಾಶಯವನ್ನು ಹೇಳುತ್ತಾ ಈ ಕಾರ್ಯಚಟುವಟಿಕೆಗಳು ನಮಗೆ ಬರೋ ಒಂದೇ ಭಾಷೆ, ನಾವು ಕನ್ನಡದಲ್ಲೇ ಓದ್ತೀವಿ, ಕನ್ನಡದಲ್ಲೇ ಬರೋದು ಇದೊಂದು ಭಾಷೆ, ಇದೊಂದು ಭಾಷೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅನೇಕ ಚಟುವಟಿಕೆಗಳು ನಾವು ಏನು ಮಾಡ್ತೀವಿ, ಇಲ್ಲಿವರೆಗೂ ಒಳ್ಳೆ ಕಾರ್ಯಕ್ರಮಗಳು ಕೊಟ್ಟಿವಿ. ನಿಕಟಪೂರ್ವ ಅಧ್ಯಕ್ಷರು, ನಿಕಟಪೂರ್ವ ತಮ್ಮದೇನು ಪದಾಧಿಕಾರಿಗಳು ಇದ್ರಿ, ತಾವೆಲ್ಲ ಮುಂದಿನ ಈಗಿನ ಈ ಹೊಸ ಅಧ್ಯಕ್ಷರು ನಮ್ಮ ಮಾರ್ಗದರ್ಶನ ನೀಡುತ್ತಾ ಈ ಬೇರೆ ಚಟುವಟಿಕೆಗಳು ಎದುರು ತಮ್ಮ ಎಲ್ಲ ಸಹಕಾರ ನಮ್ಮ ಶಾಸಕರ ಪರವಾಗಿ ನಾವು ಮಾಡೋದನ್ನ ನಮ್ಮನ್ನು ಭರವಸೆ ಪಡ್ತೀವಿ. ನಮ್ಮ ಏನಿದ್ರು ಕನ್ನಡ ಸಾಹಿತ್ಯ ಪರಿಷತ್ ಪರವಾಗಿ ಕನ್ನಡ ನಾವೆಲ್ಲರೂ ನಮ್ಮ ಉಸಿರೇ ಕನ್ನಡ ಇರೋದು. ನಮ್ಮ ಏನಿದ್ರು ಅಂತ ಸಮಸ್ಯೆಗಳಿದ್ರು ನಮ್ಮ ಶಾಸಕರ ಮುಂದಿಟ್ಟು ಅವರನ್ನು ಸಮಸ್ಯೆಗಳನ್ನು ನಿವಾರಣೆ ಮಾಡಿ ಇದೆಲ್ಲ ನಾವು ತುಂಬ ಉತ್ತಮ ಸಹಕಾರ ಕೊಡ್ತೀವಿ ಅಂತ ಹೇಳಿ ನಾನು ಮಾತಾಡೋದಕ್ಕೆ ಅವಕಾಶ ಮಾಡಿರೋದ್ರಿಂದ ಕನ್ನಡದ ಜವಾಬ್ದಾರಿ ತೋರಿಸಿದಾಗ ಬಹಳಷ್ಟು ನನಗೆ ಬಹಳ ಸಹಾಯ ಮಾಡುವಂಥ ಒಂದು ಗುಣವನ್ನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಆದರೂ ಕೂಡ ಏನಾಗ್ತಿದೆ ಅಂದರೆ ಮುಂದಿನ ದಿನಗಳಲ್ಲಿ ನನಗೂ ಕೂಡ ಸುಮಾರು ವರ್ಷಗಳಿಂದ ನಾನು ಸಾಹಿತ್ಯ ಪರಿಷತ್ತಿನಲ್ಲಿ ಸೇವೆಯನ್ನು ಮಾಡಿಕೊಂಡು ಬಂದಿರತಕ್ಕಂಥದ್ದಿದೆ ಮತ್ತು ನನಗೊಂದು ದಾರಿಯನ್ನು ಹಾಕಿಕೊಟ್ಟಿದ್ದಾರೆ ಹಿರಿಯರು. ಯಾಕಂದರೆ ಈ ಸಂದರ್ಭದಲ್ಲಿ ನಿಲ್ಲಬೇಕಾಗ್ತದೆ. SP ಮಡಬಳ ಸರ್ ಮತ್ತು ರಾಜಶೇಖರ ಅಂಬಿ ಸರ್ ಮತ್ತು ಶೇಖರಗೌಡ ಮಾಲಿಪಾಟಿಯವರು ಮತ್ತು ಲಿಂಗರಾಜ್ ಎಲ್ಲ ಏನಿದ್ದಾರೆ ಅಂತಂದರೆ ನನಗೊಂದು ಸಂಘಟನೆಯನ್ನು ಮಾಡಿಕೊಂಡು ಹೋಗಲಿಕ್ಕೆ ಮತ್ತು ಜೀವ ಸದಸ್ಯರಿಗೆ ಈ ಒಂದು ಮಾಹಿತಿಯನ್ನು ಮುಗಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಒಂದು ಗುಣವನ್ನು ಕಲಿಸಿರ್ತಕ್ಕಂಥದ್ದು ನಮ್ಮ ಸಾಹಿತ್ಯದ ಬಳಗ ಇದೆ. ಹಾಗಾಗಿ ಸುಮಾರು ನನ್ನ ಅನುಭವದಲ್ಲಿ 4 ಸಾಹಿತ್ಯ ಸಮ್ಮೇಳನಗಳನ್ನು ಮಾಡಿರ್ತಕ್ಕಂಥದ್ದೇ ಅವರೊಂದಿಗೆ ಒಳಗೂಡಿ ಬಹುಶಃ ನಾಳೆ ಅಂತಕ್ಕಂಥದ್ದು ನಮ್ಮ SP ಮಡಬಳ ಸಾಹೇಬರಲ್ಲಿತ್ತು. ಯಾಕಂತಂದರೆ ನಡು ರಾಜ್ಯದಲ್ಲಿ ಯಾರೇ ಏನೇ ಅಂದರೂ ಕೂಡ ಬಹಳ ತಾಳ್ಮೆಯಿಂದ ಮಾತಾಡ್ತಕ್ಕಂಥ ಒಂದು ಗುಣ ಇರ್ತಕ್ಕಂಥ ಒಂದು ಗುಣ ನಮ್ಮಲ್ಲಿ ಕೂಡ ನಾವು ಆ ಒಂದು ಗುಣವನ್ನು ಅನುಸರಿಸ್ಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಇದೆ. ಯಾಕಂತಂದರೆ ನಾವು ಅವರ ಒಂದು ಜವಾಬ್ದಾರಿಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಒಬ್ಬ ಕಾರ್ಯದರ್ಶಿಯಾಗಿ ಮತ್ತು ಒಬ್ಬರಿಗೆ ಅಧ್ಯಕ್ಷನಾಗಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವುಗಳ ಒಂದು ವ್ಯವಸ್ಥೆ
ಸಾಹಿತ್ಯ ಸಮ್ಮೇಳನ ಮಾಡುವಂಥದ್ದು ಒಂದು, ಅದರ ಜೊತೆಗೆ ನಮ್ಮ ಗಂಗಾವತಿ ಸಾಂಸ್ಕೃತಿಕವಾಗಿ ಮತ್ತು ಸಾಹಿತ್ಯಿಕವಾಗಿ ಬಹಳಷ್ಟು ಬೆಳೆದಿರ್ತಕ್ಕಂಥ ನಾಡಾಗಿದೆ. ಬಹುಶಃ ಇಂದೊಂದು ಒಂದಿತ್ತು ಅಂತ ಅಂದ್ರೆ ಧಾರವಾಡ ಹೋಗ್ಬಿಟ್ರೆ ಒಂದು ಕಲ್ಲು ಎಸೆದ್ರೆ ಅಲ್ಲಿ ಒಬ್ಬ ಕವಿಗಾದರೂ ಬಿಡೋದು ಅಥವಾ ಒಂದು ಮರಕ್ಕಾದರೂ ಬಿಡೋದು, ಅಂತ ಒಂದು ವ್ಯಕ್ತಿತ್ವ, ಅಂತ ಒಂದು ಗುಣ ನಮ್ಮ ಗಂಗಾವತಿಯಲ್ಲಿ ಬಂದಿದೆ. ಯಾಕಂದ್ರೆ ಕವಿಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೀತಾ ಇದ್ದಾರೆ, ಸಾಹಿತ್ಯ ಆಸಕ್ತರು ಮಾಡ್ತಾರೆ. ಯಾಕಂದ್ರೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕಾದ್ರೆ ಮಾಹಿತಿಯನ್ನು ಮುಗಿಸ್ತಕ್ಕಂಥದ್ದು ಮಾಧ್ಯಮ ಮಿತ್ರರಿಗೂ ಮುಗಿಸ್ಬೇಕಾಗ್ತದೆ ಮತ್ತು ಸದಸ್ಯರಿಗೂ ಮುಗಿಸ್ಬೇಕಾಗ್ತದೆ. ಕನ್ನಡ ಪರವಾಗಿರ್ತಕ್ಕಂಥ ಎಲ್ಲ ಕನ್ನಡಿಗರಿಗೂ ಕೂಡ ಮುಡಿಸ್ಬೇಕಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ಇರೋದ್ರಿಂದ ಬಹಳಷ್ಟು ಆ ಒಂದು ಜವಾಬ್ದಾರಿ ಹೊತ್ಕೊಂಡಿರ್ತಕ್ಕಂಥವ್ರು ಕೂಡ ನನಗೆ ಕೆಲಸ ಮಾಡಲಿಕ್ಕೆ ಬಹಳಷ್ಟು ಆ ಸಂದರ್ಭದಲ್ಲಿ ಏನಾದರೂ ತೊಂದರೆಗಳಾಗಬಹುದು. ಯಾಕಂತಂದ್ರೆ ನಾನು ಎಲ್ಲವನ್ನ ನಾನು ಬಲ್ಲ ಅಥವಾ ಎಲ್ಲವನ್ನ ನಾನು ಮಾಡಬಲ್ಲ ಅನ್ನೋ ಮಾಹಿತಿಯನ್ನು ನಾನು ಹೊಂದಿರತಕ್ಕಂಥ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ಒಂದು ವ್ಯಕ್ತಿತ್ವಕ್ಕೆ ಆ ರೀತಿಯಾಗಿ ಇದು ತಪ್ಪು ಕಂಡುಬಂದಾಗ ನಿರ್ದಾಕ್ಷಿಣ್ಯವಾಗಿ ನನಗೆ ತಿದ್ದುವಂತ ಒಂದು ವ್ಯಕ್ತಿತ್ವವನ್ನು ಇಟ್ಕೊಳ್ಳಿ. ಯಾಕಂದ್ರೆ ಇದು ತಪ್ಪಾಯಿತು, ಇದನ್ನು ಸರಿಪಡಿಸಿಕೊಳ್ಳಿ ಅಂತ ಹೇಳಿದಾಗ ನಾನು ಕೂಡ ಏನಾಗ್ತಾರೆ ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಳ್ಳೆಯ ಒಂದು ವ್ಯಕ್ತಿತ್ವ ಇಟ್ಕೊಂಡು ಬಂದಿರ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ನಾನು ಕೂಡ ಒಂದು ಕನ್ನಡ ಮಾಧ್ಯಮದಲ್ಲಿ ಓದಿ ಬಂದಿರತಕ್ಕಂಥವಾಗಿರೋದ್ರಿಂದ, ಕನ್ನಡ ಅಪಾರವಾದ ಗುಣವನ್ನು ಹೊಂದಿರತಕ್ಕಂಥವಾಗಿರೋದ್ರಿಂದ, ಕನ್ನಡ ಸಾಹಿತ್ಯ ಪರಿಷತ್ತಿನ ಪರಿಚಯ ನನಗೆ ಇರೋದ್ರಿಂದ, ಹಾಗಾಗಿ ಈ ನಾಡಿನ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಸಂದರ್ಭದಲ್ಲಿ ಎಲ್ಲರ ಪರಿಚಯ ಇರೋದ್ರಿಂದ ನಾನು ಕೂಡ ತಮ್ಮೆಲ್ಲರ ಆಶೀರ್ವಾದ ಅಂತಂದ್ರೆ ಬೇಕಾದಂಥ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ತಮ್ಮ ಆಶೀರ್ವಾದ ಇರಬೇಕಾಗ್ತದೆ. ನಾವು ಈಗಾಗಲೇ ಹೇಳಿದ್ರು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ ಅವರು ಅವರೊಂದೇ ಪಟ್ಟುಕೊಂಡಿಕೊಂಡು ನಾವು ಕೆಲಸ ಕಾರ್ಯಗಳನ್ನು ಮಾಡುವಾಗ ಬಹುಶಃ ಕಾವ್ಯ ಕಲಾವಿದ ಆಗಿರ್ಬೋದು ಅಥವಾ ಗಮಕ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ತಾವೆಲ್ಲರೂ ನಮ್ಮ ಬಂಡವಾಳ ಸರ್ ಅವರ ಆದಿಯಾಗಿರ್ಕೊಂಡು ಶ್ರೀನಿವಾಸ ಅಂಗಡಿ ಸರ್ ಅವರು ಮತ್ತು ರಾಜಶೇಖರ ಅಂಗಡಿ ಸರ್ ಮತ್ತು ಸಂಜಯಮೂರ್ ಸರ್ ಅವರು ಅವರಿಗೆಲ್ಲರಿಗೂ ತಾವು ಏನಪ್ಪ ಅಂದ್ರೆ ಯಾವ ರೀತಿಯಾಗಿ ತಾವು ಸಹಾಯವನ್ನು ಮಾಡಿದ್ರಿ, ನನಗೂ ಕೂಡ ಆ ರೀತಿಯಾದಂಥ ಒಂದು ಸಹಾಯವನ್ನು ಮಾಡುವಂಥವ್ರು ಆಗಬೇಕಾಗ್ತದೆ. ಸಾಹಿತ್ಯ ಪರಿಷತ್ ನಿಮಗೆ ಗೊತ್ತಿದೆ, ಬಹುಶಃ ಪರಿಷತ್ತಿಗೆ ನಾವು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡಲಿಕ್ಕೆ ಹೋದ್ರೆ ಬಿಡಪ್ಪ ಮರ ಅನ್ನುವಂಥದ್ದಾಗ್ತದೆ. ಯಾಕಂದರೆ ಏನಾಗ್ತದೆ, ಸಾಹಿತ್ಯ ಪರಿಷತ್ತಿನಲ್ಲಿ ಯಾವುದೇ ರೀತಿಯಾದಂಥ ಮೂಲ ಇಲ್ಲದೇ ಇರ್ಬೋದು, ಆದರೆ ಸಾಹಿತ್ಯವಾಗಿರ್ತಕ್ಕಂಥ ಒಂದು ಮೂಲ ಇದೆಯಲ್ಲ, ಆ ಸಾಹಿತ್ಯದ ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂಥದ್ದು, ಸಾಹಿತ್ಯವನ್ನು ಪರಿಚಯಿಸ್ತಕ್ಕಂಥದ್ದು, ಸಾಹಿತ್ಯದ ಒಂದು ವ್ಯವಸ್ಥೆನ ಜನರಲ್ಲಿ ಬೆಳೆಸುವಂಥ ಒಂದು ಗುಣ ಅಥವಾ ಕಾರ್ಯಕ್ರಮಗಳನ್ನು ಮಾಡ್ತಾರಲ್ಲ, ಅದೇ ದೊಡ್ಡದು. ನಿಮ್ಗೆ ಗೊತ್ತಿರ್ಬೋದು, ಬಹುಶಃ ಈಗಾಗಲೇ ಹೌದು ಶುಭನುಡಿಯಲ್ಲಿ ಲಿಂಗಾರೆಡ್ಡಿ ಸರ್ ಹೇಳಿದ್ರು. ಯಾಕಂದರೆ ಓದುವ ಅಭ್ಯಾಸ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು. ಓದುವ ಅಭ್ಯಾಸ ಯಾಕೆ ಕಡಿಮೆ ಆಗ್ತಾ ಇದೆ ಅಂತಂದರೆ ನಮ್ಮ ಇವತ್ತಿನ ಒಂದು ಯುವ ಪೀಳಿಗೆಯಲ್ಲಿ ಯಾಕೆ ಮೊಬೈಲ್ಗಳನ್ನು ನಾವು ಬಳಕೆ ಮಾಡಲಿಕ್ಕೆ ಅವಕಾಶಗಳನ್ನು ಕೊಟ್ಟಿರೋದ್ರಿಂದ ಓದುವ ಹವ್ಯಾಸವನ್ನು ಕಡಿಮೆ ಮಾಡಿಕೊಂಡು ಬಂದಿದ್ದಾರೆ ಅಂತ. ಸಾಹಿತ್ಯದ ಆಸಕ್ತಿ ಜೊತೆಗೆ ಸಾಹಿತ್ಯದ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡ್ರೆ ಅಲ್ಲಿ ಏನಾಗ್ತದೆ, ಓದುವ ಹವ್ಯಾಸವನ್ನು ಬೆಳೆಸ್ಕೊಳ್ಬೋದು ಅಂತ ನಾನು ಹೇಳ್ತೀನಿ. ಯಾಕಂತಂದ್ರೆ ಒಬ್ಬ ವ್ಯಕ್ತಿಯನ್ನು ಒಬ್ಬ ಗೆಳೆಯ ಮೋಸ ಮಾಡ್ಬೋದು, ಅವರ ಸಂಬಂಧಿಕರು ಮೋಸ ಮಾಡ್ಬೋದು, ಅವರ ಒಂದು ಪುಸ್ತಕ ಎಂದೂ ಮೋಸ ಮಾಡದೇ ಇರತಕ್ಕಂಥ ಒಂದು ಗುಣ ಪುಸ್ತಕದಲ್ಲಿರುತ್ತೆ. ಹಾಗಾಗಿ ಅಂತ ಪುಸ್ತಕವನ್ನು ಓದುವಂಥ ರೂಢಿಯನ್ನು ನಾವು ಇಟ್ಕೊಂಡ್ರೆ ನಮ್ಮ ಜೀವನವನ್ನು ರೂಪಿಸಲಿಕ್ಕೆ ಪುಸ್ತಕ ಬಹಳ ಸಹಕಾರಿ ಆಗ್ತಿದೆ. ಹಾಗಾಗಿ ಆ ರೀತಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ಕೂಡ ನಾವು ಇಟ್ಕೊಳ್ಬೇಕಂದ್ರೆ ನಗರ ಭಾಷೆಯನ್ನು ಇಟ್ಕೊಂಡು ಮತ್ತು ಗ್ರಾಮೀಣ ಪ್ರದೇಶದ ಜನಗಳಿಗೂ ಕೂಡ ಸಾಹಿತ್ಯದ ರುಚಿಯನ್ನು ರೂಪಿಸಬೇಕಾಗಿದೆ. ಯಾಕಂದ್ರೆ ಒಂದು ದಿನದ ಒಂದು ವ್ಯವಸ್ಥೆ ಅಲ್ಲ, ನಾನು ಇವತ್ತು ಅಧಿಕಾರವನ್ನು ಸಹಿತ ತಗೊಂಡಿದ್ದೀನಿ ಅಥವಾ ನನಗೆ ಪಟ್ಟ ಕಟ್ಟಿದ್ದೀನಿ, ನಾನು ಮುಗಿತ ಅನ್ನುವಂಥದ್ದಲ್ಲ. ಈ ಜವಾಬ್ದಾರಿ ಪ್ರಾರಂಭ ಆಗಿರೋದ್ರಿಂದ ಬಹಳಷ್ಟು ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟೋ ಶಿಕ್ಷಣದಿಂದ ವಂಚಿತರಾಗಿರ್ತಕ್ಕಂಥದ್ದು. ಯಾಕಂದ್ರೆ ಮಂಡ್ಯದಲ್ಲಿ ನಡೆದಿರ್ತಕ್ಕಂಥ ರಾಜ್ಯ ಸಮ್ಮೇಳನದಲ್ಲೂ ಕೂಡ ಅಲ್ಲಿರ್ತಕ್ಕಂಥ ಗೌರವ ಚನ್ನಬಸಪ್ಪನವರು ಹೇಳಿದ್ರು, ಒಂದು ಮಗು ಇದ್ರೂ ಕೂಡ ಶಾಲೆಯನ್ನು ಮುಚ್ಚದೇ ಇರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಸರ್ಕಾರ ಮುನ್ನುಗ್ಗಬೇಕು ಅಂತ. ಯಾಕಂದ್ರೆ ಒಂದು ಮಗು ಇದ್ರೂ ಆ ಶಾಲೆ ಮುಚ್ಚಿಬಿಟ್ರೆ ಮುಗಿದೋಯ್ತು ಅಂತ. ಆ ಶಾಲೆ ಪ್ರಾರಂಭ ಮಾಡಲಿಕ್ಕೂ ಕೂಡ ಆಗದೇ ಇರ್ತಕ್ಕಂಥದ್ದು. ಒಂದು ಸಲ ಶಾಲೆ